ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ MN ಕ್ರಿಯೇಷನ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಅಯ್ಯೋ ದೇವ, ಇದು ಏನಾಗಿದೆ ಕೇರಳದ ಇದರಲ್ಲಿ ವಯನಾಡಿನದ್ದು ಒಂದು ದುರಂತ ಇದೆ. ಕೇರಳದ ಸಿನಿಮಾ ಇಂಡಸ್ಟ್ರಿಗೆ ಏನಾಗಿದೆ? ನ್ಯೂಸ್ ಚಾನಲ್ಗಳಲ್ಲಿ ಒಂದೇ ವಿಷಯ. ಆ ನಟ ನನಗೆ ರಾತ್ರಿಯಲ್ಲಿ ಕಾಲ್ ಮಾಡಿದ, ಈ ನಟ ನನ್ನನ್ನು ರೂಮಿಗೆ ಕರೆದ, ಮೆಸೇಜ್ ಮಾಡಿದ್ರು ಅಂತ ಇದೇ ಸುದ್ದಿ. ಹಲವಾರು ಫೇಮಸ್ ನಟರ ವಿರುದ್ಧ ಆರೋಪಗಳ ಮೇಲೆ ಆರೋಪದ ಸುರಿಮಳೆಗಳಾಗಿದೆ. ಏನು ವಿಷಯ, ಏನಿದು ಸಂಗತಿ? ನಿಮಗೆಲ್ಲ ಗೊತ್ತು, ಮಲಯಾಳಂ ಸಿನಿಮಾ ಸದ್ಯದ ಮಟ್ಟಿನಲ್ಲಿ ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಕೊಡುವುದರಲ್ಲಿ ಫೇಮಸ್ ಆಗಿದೆ. ಆದರೆ ಈಗ ಹಲವಾರು ನಟಿಯರನ್ನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಫೇಮಸ್ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಇದೇ ಸುದ್ದಿ ಕೇರಳದ ನ್ಯೂಸ್ ಚಾನಲ್ಗಳಲ್ಲಿ ಹರಿದಾಡ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ಒಂದು ಭೂತ ಕೊಡದಿಂದ ಹೊರಗೆ ಬಂತೆ. ಆ ಭೂತದ ಹೆಸರೇ ಹೇಮಾ ಕಮಿಟಿ ರಿಪೋರ್ಟ್. ಇದು 2017ರಲ್ಲಿ ಮಲಯಾಳಂನ ಸೂಪರ್ ಸ್ಟಾರ್ ದಿಲೀಪ್ ಅವರು ಮಾಲಿವುಡ್ನ ಫೇಮಸ್ ನಟಿಯ ಮೇಲೆ ಲೈಂಗಿಕ ಪೀಡನೆಯನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲ, ಆರೋಪ ಅವರ ಮೇಲೆ ಇರುವುದು, ಮಾಡಿಸಿದ್ದಾರೆ ಅನ್ನುವ ಆರೋಪದ ಮೇಲೆ ಅಥವಾ ಆ ಕೇಸಿನಿಂದ ಶುರುವಾದದ್ದೇ ಇದು. ಸೊ ಅದಕ್ಕೆ ಇಲ್ಲಿ ಹೈಕೋರ್ಟ್ನಿಂದ ಒಂದು ಕಮಿಟಿ ಮಾಡಿದ್ದು, ಅದು 2018ರಲ್ಲಿ ಒಂದು ರಿಪೋರ್ಟನ್ನು ಮಾಡಿತ್ತು. ಆ ರಿಪೋರ್ಟ್ ಈ ಒಂದು ಗಳಿಗೆಯಲ್ಲಿ ಅದು ಬಹಿರಂಗಗೊಂಡಿದೆ. ರಿಪೋರ್ಟ್ ಹೊರಗೆ ಬಂದ ಮೇಲೆ ಮೀಡಿಯಾಗಳು, ಟ್ರೋಲ್ ಪೇಜ್ಗಳು, ಕಂಟೆಂಟ್ ಮೇಕರ್ಗಳಿಗಂತೂ ಹಬ್ಬವೋ ಹಬ್ಬ. ಟ್ರೋಲ್ ಪೇಜ್ಗಳಂತೂ ಟ್ರೋಲ್ ಮಾಡಿ ಸಿನಿಮಾ ಇಂಡಸ್ಟ್ರಿಯವರನ್ನು ಕೊಲ್ತಾ ಇದ್ದಾರೆ. ಈ ರಿಪೋರ್ಟ್ನ ವಿವರಗಳು 2019ರಲ್ಲಿ ಬಂದು ಕೂಡ ಒಫಿಷಿಯಲ್ ಆಗಿ 5 ವರ್ಷದ ನಂತರ, ಅಂದರೆ 2024ರ ಆಗಸ್ಟಿನ ಈ ವೀಕಲ್ಲಿ ರಿಲೀಸ್ ಆಗಿದೆ. ಅದು ಈ ಸರಕಾರದ ಗೂಢನಡೆಗೆ ಕಾರಣವಾಗಿದೆ. ಬಟ್ ಈ ರಿಪೋರ್ಟಿನಲ್ಲಿ ಮಾತ್ರ ಕೆಲವೊಂದು ಶಾಕಿಂಗ್ ವರದಿಗಳಿವೆ. ಮೇಯ್ನಾಗಿ ಮಲಯಾಳಂ ಸಿನಿಮಾವನ್ನು ಒಂದು ಪವರ್ಫುಲ್ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇದೆ. ಯಾರು ಸಿನಿಮಾ ಮಾಡಬೇಕು, ಹೀರೋ ಯಾರು, ಹೀರೋಯಿನ್ ಯಾರು, ಡೈರೆಕ್ಷನ್ ಯಾರು ಇತ್ಯಾದಿಗಳನ್ನೆಲ್ಲ ಆ ಮಾಫಿಯಾ ಅಥವಾ ಪವರ್ಫುಲ್ ಗ್ರೂಪ್ ಆಫ್ ಪೀಪಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಆ ವರದಿಯಲ್ಲಿದೆ. ಇನ್ನೊಂದು ವರದಿ ಏನು ಅಂತ ಕೇಳಿದರೆ, ಜೂನಿಯರ್ ಆ್ಯಕ್ಟ್ರೆಸಸ್ಗಳನ್ನು ತುಂಬ ಬ್ಯಾಡ್ ಮ್ಯಾನರ್ಸಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ದೊಡ್ಡ ಆ್ಯಕ್ಟರ್ಸ್ಗಳು ಅವರನ್ನು ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದು ಮಾತುಗಳಲ್ಲಿ, ಮೆಸೇಜ್ಗಳಲ್ಲಿ, ಕಾಲ್ಗಳಲ್ಲಿ, ಕೆಲವರನ್ನು ಫಿಸಿಕಲ್ ಆಗಿ ಕೂಡ ಅಬ್ಯೂಸ್ ಮಾಡಿದ್ದಾರೆ ಅಂತ ಹೇಳೋದನ್ನು ಈಗೀಗ ಈ ವಿವರಗಳೆಲ್ಲ ಬಹಿರಂಗವಾಗ್ತಾ ಇದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಅಮ್ಮ ಅಸೋಸಿಯೇಷನ್, ಅಂದರೆ ಅಸೋಸಿಯೇಷನ್ ಆಫ್ ಮಲಯಾಳಂ ಮೂವಿ ಆರ್ಟಿಸ್ಟ್ನ ಜನರಲ್ ಸೆಕ್ರೆಟರಿ ಸಿದ್ದಿಕ್ ಅವರ ವಿರುದ್ಧ ತುಂಬ ಗಂಭೀರವಾದಂತಹ ಒಂದು ಆರೋಪ ಬಂದಿದೆ. ಅದು ಏನು ಅಂತ ಕೇಳಿದರೆ, ಒಬ್ಬಳು ಜೂನಿಯರ್ ಆರ್ಟಿಸ್ಟ್ನನ್ನು ಅವರು ಫಿಸಿಕಲಾಗಿ ಅಬ್ಯೂಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಫೇಮಸ್ ಡೈರೆಕ್ಟರ್, ಕೇರಳ ಸ್ಟೇಟ್ ಚಲನಚಿತ್ರ ಅಕಾಡೆಮಿಯ ಚೇರ್ಪರ್ಸನ್ ಆಗಿರುವಂತಹ ರಂಜಿತ್ ಇವರ ಮೇಲೆ ಕೂಡ ನಟಿ ಶ್ರೀಲೇಖಾ ಮಿತ್ರ ಎನ್ನುವರು ಕೂಡ ಅವರು ಬ್ಯಾಡ್ ಆಗಿ ಅವರ ಜೊತೆ ನಡ್ಕೊಂಡಿದ್ದಾರೆ ಅಂತ ಹೇಳೋದನ್ನು ಈಗ ಹೇಳಿದ್ದಾರೆ. ಅವರೀಗ ಸದ್ಯಕ್ಕೆ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸಿದ್ದಿಕ್ ಕೂಡ ರಾಜೀನಾಮೆ ನೀಡಿದ್ದಾರೆ. ಇದರಲ್ಲಿ ಅಮ್ಮಾದ ಜನರಲ್ ಸೆಕ್ರೆಟರಿ ಆದಂಥ ಸಿದ್ದಿಕ್ ಅವರ ಮೇಲೆ ಈ ರೀತಿಯಾದಂಥ ಆರೋಪಿಯನ್ನು ಆ ನಟಿ ಮಾಡ್ತಾರೆ. ಸಿದ್ದಿಕ್ ಅವರು ನನಗೆ ಕಾಲ್ ಮಾಡಿ ಇಲ್ಲದ ಸಿನಿಮಾದ ಹೆಸರನ್ನು ಹೇಳಿ ತಿರುವನಂತಪುರಮಿಗೆ ಬರಲು ಹೇಳಿದರು. ಅದಕ್ಕೂ ಮೊದಲು ಅವರು ನನ್ನನ್ನು ಸೋಷಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟಿನ ಮೂಲಕ ಮೆಸೇಜ್ ಮಾಡಿ, ನಂತರ ಮಗಳೇ, ಮಲಯಾಳಂನಲ್ಲಿ ಮೋಳೆ ಅಂತೆಲ್ಲ ಕರೀತಾರೆ. ಸೊ ಆ ರೀತಿಯಲ್ಲಿ ಪೂಸಿ ಎಲ್ಲ ಹೊಡೆದು, ಅದಾದ ನಂತರ ತಿರುವನಂತಪುರಂನಲ್ಲಿ ಇಲ್ಲದ ಸಿನಿಮಾದ ಹೆಸರನ್ನು ಹೇಳಿ ಆಫರ್ ಇದೆ ಅಂತ ಹೇಳಿದರು. ನಂತರ ನಿರಂತರವಾಗಿ 1 ಗಂಟೆಗಳ ಕಾಲ ಸೆಕ್ಸುವಲಿ ನನ್ನನ್ನು ಅಸಲ್ಟ್ ಮಾಡಿದರು. ನಂತರ ನಾನು ಅದಕ್ಕೆ ಒಪ್ಪದಿದ್ದಾಗ, ನಾನು ರೆಸಿಸ್ಟ್ ಮಾಡುವಾಗ ನನಗೆ ಹೊಡೆದರು ಹಾಗೂ ಮೆಟ್ಟಿದರು ಅಂತ ಮೀಡಿಯಾಗೆ ಹೇಳಿಕೆಯನ್ನು ನೀಡಿದ್ದಾರೆ. ಈ ರೀತಿಯಾಗಿ ಅವರು ಸಿದ್ದಿಕ್ಕಿನ ಮೇಲೆ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ಇದಲ್ಲದೆ ಇನ್ನೂ ಕೂಡ ಹಲವಾರು ನಟರ ವಿರುದ್ಧ ಕೆಲವು ನಟಿಯರು ಇದೇ ರೀತಿಯಲ್ಲಿ ಸೆಕ್ಸುವಲ್ ಅಬ್ಯೂಸ್ಮೆಂಟನ್ನು ಆರೋಪಿಸಿದ್ದಾರೆ. ಅದರಲ್ಲಿ ಸಿದ್ದಿಕ್
ರಂಜಿತ್, ಮುಖೇಶ್, ಸುಧೀಶ್, ರಿಯಾಜ್ ಖಾನ್ ಇವರದ್ದೆಲ್ಲ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದು ಈಗ ಸದ್ಯಕ್ಕೆ ಕೇರಳದಲ್ಲಿ ಬಿಸಿ ಬಿಸಿ ಕಜ್ಜಾಯದ ಹಾಗೆ ಹರಡ್ತಾ ಇದೆ. ಅಂತೂ ಒಂದಂತೂ ಪಕ್ಕ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹಲವಾರು ನಟರ ಹೆಸರುಗಳು ಬರಬಹುದು. ಸತ್ಯ ಏನು ಅಂತ ಇನ್ನೂ ಗೊತ್ತಿಲ್ಲ. ನೋಡುವ, ಇನ್ನೊಂದು 2-3 ದಿವಸದಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಅಂತೂ ಮೀಡಿಯಾಗಳಲ್ಲಿ ಇದೇ ಚರ್ಚೆ, ಇದೇ ಸುದ್ದಿ. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಕೂಡ ಇದರಲ್ಲಿ ಕ್ಲಾರಿಟಿ ಆಗ್ತಾ ಇದೆ ಎನ್ನುವುದು ಕೇಳಿದರೆ, ಮಲಯಾಳಂ ಸಿನಿಮಾಗಳೇನೋ ಒಳ್ಳೆಯದಿದೆ, ಆದರೆ ಮಲಯಾಳಂ ಸಿನಿಮಾದ ಒಳಗಡೆ ಮಾತ್ರ ತುಂಬ ಏನು ಕೊಳೆತು ನಾರ್ತಾ ಇದೆ ಅಂತ ಹೇಳುವುದನ್ನು ಈ ಕಮಿಟಿ ರಿಪೋರ್ಟಿನ ಮೂಲಕ ನಮಗೆ ಗೊತ್ತಾಗ್ತದೆ. ನೋಡೋ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವ ಏನು ಅಂತ ಹೇಳಿ ಕೂಡ ಕಮೆಂಟಿನ ಸೆಕ್ಷನ್ನಲ್ಲಿ ಹಾಕಿ. ಮುಂದಿನ ವಿಡಿಯೋ ಬರುವಲ್ಲಿವರೆಗೆ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ್.